ಸುದ್ದಿ ಮನೆಯಲ್ಲಿ ಕೆಲಸ ಮಾಡೋದಿದೆಯಲ್ಲ, ಇದು ಬೇರೆಲ್ಲ ಕೆಲಸಕ್ಕಿಂತಲೂ ಒಂದ್ ಸ್ವಲ್ಪ ಡಿಫ್ರೆಂಟ್. ಪ್ರತಿ ಕ್ಷಣವೂ ಅಲರ್ಟ್ ಆಗಿರ್ಬೇಕಾಗಿರುತ್ತೆ. ಬೇರೆಲ್ಲದಕ್ಕಿಂತ ಮೊದಲು ಸುದ್ದಿ ಕೊಡ್ಬೇಕನ್ನೋದಷ್ಟೇ ಅಲ್ಲ, ನಿಖರವಾದ ಸುದ್ದಿಯನ್ನ ನಿಮ್ಗೆ ಮುಟ್ಟಿಸ್ಬೇಕು ಅನ್ನೋ ತುಡಿತವು ನಮ್ಮಲ್ಲಿರುತ್ತೆ. ಜೊತೆಗೆ ಆ ಸುದ್ದಿಯನ್ನ ಅಷ್ಟೇ ಎಫೆಕ್ಟಿವ್ ಆಗಿ ಕೊಡ್ಬೇಕನ್ನೋದು ಕೂಡ ನಿಮ್ಮ ಪ್ರಜಾಶಕ್ತಿ ಟಿವಿಯ ಉದ್ದೇಶ. ನಾಡಿನ ಜನರಿಗೆ, ಅದರಲ್ಲೂ ವಿಶೇಷವಾಗಿ ತುಮಕೂರಿನ ಜನರಿಗೆ ಸುದ್ದಿಯ ಹೂರಣವನ್ನ ಉಣಬಡಿಸುವ ಸಲುವಾಗಿ ನಾವೆಲ್ಲ ವಾರ ಪೂರ್ತಿ ಕೆಲಸ ಮಾಡ್ತಿರ್ತೀವಿ. ಹೀಗೆ ವಾರ ಪೂರ್ತಿ ಒಂದು ದಿನವೂ ಬಿಡುವಿಲ್ಲದೆ ಕೆಲಸ ಮಾಡೋ ನಮ್ಮ ತಂಡಕ್ಕೂ ಒಂದು ಸಣ್ಣ ಬ್ರೇಕ್ ಬೇಕಲ್ವಾ? ಅದಕ್ಕಂತಲೇ ನಮ್ಮ ಇಡೀ ಪ್ರಜಾಶಕ್ತಿ ತಂಡ ಇವತ್ತು ಪಿಕ್ನಿಕ್ಗೆ ಹೊರಟು. ಎಸ್ ಸ್ನೇಹಿತರೆ, ಪ್ರತಿದಿನ ಕೂಡ ಪ್ರಜಾಶಕ್ತಿ ಟಿವಿಯಿಂದ ನಿಮಗೆ ಸುದ್ದಿಗಳ ಹೂರಣವನ್ನ ಉಣಬಡಿಸ್ತಾ ಇರುವಂತ ಇವತ್ತು ನಾವು ಕೂಡ ಸುದ್ದಿ ಮನೆಯಲ್ಲಿ ಸಾಕಷ್ಟು ಏನು ಸುಸ್ತಾಗಿರ್ತೀವಿ ಅಥವಾ ಒಂದು ರೀತಿಯಾಗಿ ನಮಗೂ ಕೂಡ ಟಯರ್ಡ್ನೆಸ್ ಇರುತ್ತೆ. ಹೀಗಾಗಿ ನಮ್ಮ ಟಯರ್ಡ್ನೆಸ್ಸನ್ನು ಕೂಡ ಕಳೆದುಕೊಳ್ಳುವ ಸಲುವಾಗಿ ಇವತ್ತು ಒಂದು ರೀತಿಯಾಗಿ ವಿಹಾರಕ್ಕೆ ಹೊರಟಿದ್ದೀವಿ. ನಮ್ಮ ಇಡೀ ಪ್ರಜಾಶಕ್ತಿ ತಂಡ, ನೀವೀಗ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು, ನಮ್ಮ ಇಡೀ ತಂಡ ಇವತ್ತು ಬೆಳ್ಳಂಬೆಳಗ್ಗೆ ಸಜ್ಜಾಗಿ ನಿಂತಿದೆ. ತುಮಕೂರು ನಗರದ ಸಮೀಪದಲ್ಲೇ ಇರುವಂತಹ ರುದ್ರ ರಮಣೀಯ ತಾಣ ದೇವರಾಯನ ದುರ್ಗಕ್ಕೆ ಇವತ್ತು ಒಂದು ಚಿಕ್ಕ ಒಂದು ಟ್ರಿಪ್ ಅನ್ನ ಹೋಗ್ತಾ ಇದೀವಿ. ಇವತ್ತು ಎಲ್ಲರೂ ಕೂಡ ಬೆಳಬೆಳಗ್ಗೆ ಸಜ್ಜಾಗಿ ಬಂದು ಒಂದು ಟ್ರಿಪ್ಗೆ ಹೋಗ್ತಾ ಇದೀವಿ. ಯಾವ ರೀತಿಯಾಗಿರುತ್ತೆ ನಮ್ಮ ಇವತ್ತಿನ ಇಡೀ ದಿನದ ಟ್ರಿಪ್ ಹೇಗಿರುತ್ತೆ ಎಲ್ಲವನ್ನ ಕೂಡ ಅದನ್ನು ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀವಿ. ಬನ್ನಿ ಹೋಗೋಣ. ನಾಳೆ ಹೇಗಿದ್ರು ಸಂಡೆ, ಎಲ್ರೂ ಸೇರಿ ಒಂದು ಪಿಕ್ನಿಕ್ ಹೋಗೋಣ ಅಂತ ನಿನ್ನೆ ರಾತ್ರಿ ಹೊತ್ತಿಗೆ ಪ್ಲಾನ್ ಆಯಿತು. ಆ ಬಗ್ಗೆ ಎಲ್ಲ ಟೀಮ್ ಮೆಂಬರ್ಸ್ಗೆ ತಿಳಿಸಿದಾಗ ಕೆಲವರು ಸ್ವಲ್ಪ ನಿರಾಸಕ್ತಿ ತೋರಿಸಿದ್ರು. ಕಾರಣ ಅಷ್ಟೇ, ಬೆಳಿಗ್ಗೆ ಯಾರು ಹೇಳ್ತಾರೆ ಅನ್ನೋ ಟೆನ್ಷನ್ನು, ಜೊತೆಗೆ ಮೈಕುರಿಯುವ ಚಳಿಯಲ್ಲಿ ಈ ಪಿಕ್ನಿಕ್ ಬೇಕಿತ್ತಾ ಅನ್ನೋ ಯೋಚನೆ ಕೂಡ. ಆದ್ರೆ ದೇವರಾಯನ ದುರ್ಗ ಅನ್ನೋ ರುದ್ರ ರಮಣೀಯ ತಾಣ ಈ ಕೊರಿಯುವ ಚಳಿಯಲ್ಲಿಯೂ ಎಲ್ಲರನ್ನ ಎದ್ದು ಕೂರುವಂತೆ ಮಾಡ್ತು. ಹೀಗಾಗಿ ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಪ್ರತಿಯೊಬ್ರು ಕೂಡ ಕಚೇರಿಯ ಎದುರು ಸೇರಿದ್ರು. ಎಲ್ರೂ ಬರ್ತಿದ್ದಂಗೆ ರಿಂಗ್ ರೋಡ್ನಲ್ಲಿರೋ ನಮ್ಮ ಕಚೇರಿಯಿಂದ ನಮ್ಮ ಪ್ರಯಾಣ ಆರಂಭವಾಯಿತು. ಗುಬ್ಬಿಗೇಟ್ನಿಂದ ಮಂಡಿಪೇಟೆ, ಚರ್ಚ್ ಸರ್ಕಲ್, ಹೊರಪೇಟೆ ಮುಖಾಂತರ ಹನುಮಂತಪುರ ಮಾರ್ಗವಾಗಿ ದೇವರಾಯನ ದುರ್ಗದ ಕಡೆಗೆ ನಮ್ಮ ಪ್ರಯಾಣ ಸಾಗಿತು. ಈ ಪಿಕ್ನಿಕ್ಗೆ ಹೊರಟ ನಮ್ಮ ತಂಡದ ಸದಸ್ಯರ ಮುಖದಲ್ಲಿ ಏನೋ ಒಂಥರ ಖುಷಿ. ಬಹಳ ದಿನದ ನಂತರ ಇಷ್ಟು ಬೇಗ ಎದ್ದಿದ್ದೀವಿ ಅನ್ನೋದೇ ಕೆಲವರ ಖುಷಿಗೆ ಕಾರಣ. ಕೆಲಸದ ಒತ್ತಡದಿಂದ ಸ್ವಲ್ಪ ಬ್ರೇಕ್ ಸಿಕ್ತಲ್ಲ ಅನ್ನೋ ನೆಮ್ಮದಿ ಇನ್ನು ಕೆಲವರಿಗೆ. ಒಟ್ನಲ್ಲಿ ಕಾಲೇಜ್ನಲ್ಲಿ ಟ್ರಿಪ್ ಹೋಗ್ತಾ ಹೇಗೆ ಎಂಜಾಯ್ ಮಾಡ್ತಾ ಇದ್ರು, ಆ ರೀತಿ ನಮ್ಮ ಹುಡುಗರು ಹುಡುಗಿಯರೆಲ್ಲ ಎಂಜಾಯ್ ಮಾಡಿದ್ರು. ತುಮಕೂರು ನಗರದ ಹೊರ ವಲಯದಲ್ಲಿರೋ ಬೆಳ್ಗುಮ್ಮವನ್ನ ದಾಟ್ತಿದ್ದಂತೆ ಹಸಿರು ಹೊದ್ದ ಕಾಡು ನಮ್ಮನ್ನ ವೆಲ್ಕಮ್ ಮಾಡ್ತು. ಬೆಳಗ್ಗೆ ಈ ಹಸಿರು ಹಾದಿಯ ಮಧ್ಯೆ ಸಾಕ್ತಾ ಇದ್ರೆ ಅದರ ಮಜವೇ ಬೇರೆ. ಹೀಗೆ ನಮ್ಮ ಕಾರುಗಳು ನಾಮದ ಚಿಲ್ಮೆಯನ್ನ ದಾಟಿ ಮುಂದೆ ಹೋಗ್ತಿದ್ದಂತೆ ಮೊದಲು ನಮಗೆ ಸಿಕ್ಕಿದ್ದು ಸುಂದರವಾದ ವ್ಯೂ ಪಾಯಿಂಟ್. ಅಲ್ಲಿ ಕಾರನ್ನ ಸೈಡ್ ಹಾಕ್ತಿದ್ದಂತೆ ದಡದಡನೆ ಕಾರಿನಿಂದ ಕೆಳಗಿಳಿದ ನಮ್ಮ ಟೀಮ್ ಮೆಂಬರ್ಸ್ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ನೋಡಿ ವಾವ್ ಸೂಪರ್ ಅಂತ ಫೋಟೋವನ್ನ ಕ್ಲಿಕ್ಕಿಸಲು ಶುರು ಮಾಡಿದ್ರು. ನಂತರ ಅಲ್ಲಿಂದ ನೇರವಾಗಿ ಡಿಡಿ ಹಿಲ್ಸ್ನ ತುತ್ತ ತುದಿಗೆ ಸಾಗಿತು ನಮ್ಮ ಪಯಣ. ನಮ್ಮ ಕಾರುಗಳು ಡಿಡಿ ಹಿಲ್ಸ್ನ ರಸ್ತೆಯ ಏರುಗಳನ್ನ ಏರ್ತಾ ಇದ್ರೆ ಇನ್ನೇನು ಮುಳ್ಳಿಯನಗಿರಿಗೆ ಬಂದಂತೆ ಭಾಸವಾಗ್ತಾ ಇತ್ತು. ಸುತ್ತಲೂ ಮಂಜು ಮುಸುಕಿದ ಬೆಟ್ಟ, ಕೆಳಗಿಣುಕಿದ್ರೆ ವಂಡರ್ಫುಲ್ ವ್ಯೂ. ಒಂದು ದೃಶ್ಯ ವೈಭವವನ್ನ ಕಣ್ತುಂಬಿಕೊಳ್ತಿದ್ದಂತೆ ಎಲ್ರಿಗೂ ಒಂದು ಕ್ಷಣ ಮೈ ರೋಮಾಂಚನವಾಗಿತ್ತು. ಇನ್ನು ಡಿಡಿ ಹಿಲ್ಸ್ಗೆ ಬಂದಿದ್ದ ಸೂಪರ್ ಬೈಕ್ಗಳನ್ನ ನೋಡಿ ನಮ್ಮ ಹುಡುಗರು ಒಂದ್ ಸ್ವಲ್ಪ ಖುಷಿ ಕೂಡ ಪಟ್ರು. ಇನ್ನು ಬೆಟ್ಟದಿಂದ ಕೆಳಗಿಳಿದವರೇ ನಾವು ನೇರವಾಗಿ ಹೋಗಿದ್ದು ದೇವರಾಯನ ದುರ್ಗದ ಫೇಮಸ್ ಇಡ್ಲಿ ಹೋಟೆಲ್ಗೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನ್ನಪೂರ್ಣಮ್ಮ ಮತ್ತು ಪ್ರಸಾದ್ ದಂಪತಿ ನಡೆಸ್ತಾ ಇರೋ ಈ ಹೋಟೆಲ್ನಲ್ಲಿ ಇಡ್ಲಿ, ಮಸಾಲ್ ವಡೆ, ಪುಳಿಯೋಗರೆ, ಕೇಸರಿಬಾತ್ ಸವಿದು ಹೊಟ್ಟೆ ಮೇಲೆ ಕೈ ಇಟ್ಕೊಂಡ್ವಿ. ತಿಂಡಿಯಾದ ಬಳಿಕವೂ ನಮ್ಮ ಸುತ್ತಾಟ ನಿಲ್ಲಿಲ್ಲ. ಅಲ್ಲೇ ಭೋಗನರಸಿಂಹಸ್ವಾಮಿ ದೇವಸ್ಥಾನದ ಹಿಂದಿರೋ ವ್ಯೂ ಪಾಯಿಂಟ್ ಬಳಿ ಹೋಗಿ ಗಂಟೆಗಟ್ಟಲೆ ಫೋಟೋ ಗಿಟೋ ಎಲ್ಲವನ್ನ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡಿದ್ವಿ. ಅಷ್ಟೊತ್ತಿಗಾಗ್ಲೇ ಟೈಮ್ ಆಗಿತ್ತಲ್ಲ, ಹೀಗಾಗಿ ಕರ್ತವ್ಯ ಎಲ್ಲರನ್ನ ಕೈ ಬೀಸಿ ಕರೆಯೋದಕ್ಕೆ ಶುರು ಮಾಡ್ತು. ಹೀಗಾಗಿ ಮತ್ತೆ ನಮ್ಮ ಗಾಡಿಯನ್ನ ಏರಿದ ನಾವು ಕಚೇರಿ ಕಡೆ ಮುಖ ಮಾಡಿದ್ವು. ಸ್ನೇಹಿತರೆ, ಇವತ್ತು ವೀಕೆಂಡ್ ಟ್ರಿಪ್ ನ ಪ್ರಜಾಶಕ್ತಿ ಟಿವಿಯಿಂದ ಮಾಡಿದ್ವಿ. ಆದ್ರೆ ಸ್ವಲ್ಪ ತಡ ಆಗಿದ್ರಿಂದ ನಮಗೆ ದೇವರಾಯನ ದುರ್ಗದ ಫಾಗ್ ಏನಿದೆ ಅದನ್ನ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಆದರೆ ಇಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದ್ವಿ. ಜೊತೆಗೆ ದೇವರಾಯನ ದುರ್ಗದಲ್ಲಿರುವಂತಹ ಫೇಮಸ್ ಇಡ್ಲಿ ಜೊತೆಗೆ ಚಿತ್ರಾನ್ನ, ಪುಳಿಯೋಗರೆ ಇವೆಲ್ಲವನ್ನ ಕೂಡ ಸೌದು ಈಗ ಮತ್ತೆ ಆಫೀಸ್ ಕಡೆ ಹೋಗಿ ದಿನನಿತ್ಯದ ಕೆಲಸವನ್ನ ಆರಂಭ ಮಾಡ್ತಾ ಇದ್ದೀವಿ. ವಿಡಿಯೋ ಜರ್ನಲಿಸ್ಟ್ ಸಂಜು ಜೊತೆ ಹರ್ಷ ಸಿರ್ಸಿ, ಪ್ರಜಾಶಕ್ತಿ ಟಿವಿ, ತುಮಕೂರು.